ಪ್ರೇಸ್ ದ ಲಾರ್ಡ್. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ಧ್ಯಾನ ಮಾಡ್ತಾ ಸಂದೇಶವನ್ನು ನಿನ್ನ ಪವಿತ್ರಾತ್ಮಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನ ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈತನ ಸಂದೇಶ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು. ಪವಿತ್ರಾತ್ಮನೆ, ಈ ವಾಕ್ಯ ಕೇಳುವರ ಪ್ರತಿಯೊಂದು ಆತ್ಮಗಳಿಗೆ ಈ ವಾಕ್ಯವು ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯೋಬನ ಪುಸ್ತಕ 1ನೇ ಅಧ್ಯಾಯದಲ್ಲಿ 8ರಿಂದ 12ನೇ ವಾಕ್ಯ ತನಕ. ಆಗ ಯೆಹೋವನು, ನನ್ನ ದಾಸನಾದ ಯೋಬನ ಮೇಲೆ ಗಮನವಿಟ್ಟೀಯ. ಅವನ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನನು ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂದು ಸೈತಾನನಿಗೆ ಹೇಳಿದನು. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ, ನೀನು ಅವನಿಗೂ ಅವನ ಮನೆಗೂ ಅವನೆಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದೆಯಲ್ಲ. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಅದನ್ನು ಕೈ ನೀಡಿ ಅವನ ಸೊತ್ತನ್ನೆಲ್ಲ ಅಳಿಸಿಬಿಡು, ಆಗ ಅವನು ನಿನ್ನ ಎದುರಿಗೆ ನಿನ್ನನ್ನು ದೂಷಿಸುವನು ಅಂದನು. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ, ನೋಡು, ಆದರೆ ಅವನ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸನ್ನಿಧಾನದ ಹೊರಟು ಹೋದನು. ಈ ವಾಕ್ಯದಲ್ಲಿ ಅತಿ ಸ್ಪಷ್ಟವಾಗಿ ನೋಡ್ತೇವೆ, ದೇವರು ತಾನೇ ಯೋಬನ ಬಗ್ಗೆ ಇಲ್ಲಿ 8ನೇ ವಾಕ್ಯದಲ್ಲಿ, ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿ ಕೆಟ್ಟದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥಚಿತ್ತನು ಆಗಿದ್ದಾನೆ. ಅವನಿಗೆ ಸಮಾನ ಭೂಲೋಕದಲ್ಲಿ ಎಲ್ಲಿಯೂ ಸಿಕ್ಕುವುದಿಲ್ಲ ಎಂಬುದಾಗಿ ದೇವರು ತಾನೇ ಸೈತಾನನಿಗೆ ಯೋಬನ ಬಗ್ಗೆ ಹೇಳುತ್ತಾನೆ. ಮತ್ತು ಈ ಹೇಳಿದ ದೇವರು ತಾನೇ ಈ ಸೈತಾನನು ದೇವರ ಹತ್ರ ಅನುಮತಿ ಕೇಳುತ್ತಾನೆ, ಸೈತಾನನು ಆ ಯೋಬನಿಗೆ ಅಟ್ಯಾಕ್ ಮಾಡಲಿಕ್ಕೆ. ನಾವು ನೋಡ್ತೇವೆ, ದೇವರು ತಾನೇ ಆ ಸೈತಾನಿಗೆ ಅನುಮತಿ ಕೊಡುತ್ತಾನೆ ಯೋಬನ ಜೀವಿತದಲ್ಲಿ ಆತನ ನಂಬಿಕೆಯನ್ನು ಪರೀಕ್ಷೆ ಮಾಡಲಿಕ್ಕೆ, ಅಥವಾ ಅವನನ್ನು ಆ ಕಷ್ಟಗಳ ಮುಖದ ಬಾಧಿಸಲಿಕ್ಕೆ, ಅದು ಅವನ ಪ್ರಾಣ ಮತ್ತೆಗೆ ಬರೆದ. ಯಾಕೆ ಇಷ್ಟು ದೊಡ್ಡ ಒಳ್ಳೆಯ ವ್ಯಕ್ತಿ ಇವನು? ದೇವರು ತಾನೇ ಸೈತಾನ ಅವನಲ್ಲಿ ಪಾಪವಿಲ್ಲ, ಅವನ ನೀತಿವಂತನು, ಆತನು ಯಥಾರ್ಥ ಚಿತ್ತನು ಎಂಬುದಾಗಿ ಹೇಳಿದ ಈ ವ್ಯಕ್ತಿಗೆ ಯಾಕೆ ಅಹಿತಕರ ಘಟನೆ? ನಾವು ನೋಡ್ತೇವೆ, ಅವನ ಮಕ್ಕಳು ಸತ್ತು ಹೋದರು, ಅವನೆಲ್ಲ ಮನೆ ಬಿದ್ದು ಹೋಯಿತು, ಹೆಂಡತಿ ಬಿಟ್ಟು ಹೋದಳು, ಅಂತರ ಯೋಬನಿಗೂ ರೋಗಗಳು ಬಂದು. ಯಾಕೆ ಈ ರೀತಿಯ ಕೆಲವು ಘಟನೆಗಳು ನೀತಿವಂತರಿಗೆ, ದೇವರ ಮಕ್ಕಳಿಗೆ ಸಂಭವಿಸ್ತವೆ? ಇದಕ್ಕೆ ಏನು ಕಾರಣ? ಈ ವಾಕ್ಯದಿಂದ 12 ಕಾರಣಗಳು ನಿಮಗೆ ನಾನು ತಿಳಿಯಪಡಿಸ್ತೇನೆ. ಯಾವುದಾದ್ರೂ ಒಂದು ಕಾರಣವಿಲ್ಲದೆ ದೇವರು ಅಥವಾ ಯೇಸು ಕ್ರಿಸ್ತನು ಹೊಸ ಹುಡುಗಲಿ ಸೈತಾನಿಗೆ ದೇವರ ಮಕ್ಕಳಿಗೆ ಆಕ್ರಮಣ ಮಾಡಿ ಅನುಮತಿ ಕೊಡುವುದಿಲ್ಲ. ಒಂದೊಂದು ಕಾರಣ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. 1ನೇ ಕಾರಣವಾಗಿದೆ, ಯೇಸು ಕ್ರಿಸ್ತನನ್ನು ನಂಬುವವರ ಜೀವಿತದಲ್ಲಿ ಯೇಸು ಕ್ರಿಸ್ತನ ಸಾರೂಪ್ಯವು ತೋರಿ ಬರಬೇಕೆಂಬುದಾಗಿ ದೇವರು ಉಪದ್ರವಗಳು ಬರುವುದಕ್ಕೆ ಸೈತಾನಿಗೆ ಅನುಮತಿ ಕೊಡುತ್ತಾನೆ. ನಾವು ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 1ರಿಂದ 5ನೇ ವಾಕ್ಯ ತನಕ. ಈಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತರಾದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ಇರೋಣ. ಅಪೊಸ್ತಲನೇ, ಯಾರು ಯೇಸು ತಮ್ಮ ಕರ್ತನು ಒಡೆಯನೆಂಬುದಾಗಿ ಹೃದಯದಿಂದ ನಂಬುತ್ತಾರೋ, ಬಾಯಿಂದ ಪ್ರತಿಜ್ಞೆ ಮಾಡುತ್ತಾರೋ, ಆ ಯೇಸು ಕ್ರಿಸ್ತನ ನಂಬಿಕೆಯಿಡುವ ಪ್ರತಿಯೊಬ್ಬರಿಗೆ ದೇವರು ಅವರನ್ನು ನೀತಿವಂತರೆಂದು ಕರೆಯುತ್ತಾನೆ. ಯಾವಾಗ ಅವ್ರ ನಂಬಿಕೆ ತಮ್ಮ ಪಾಪ ಒಪ್ಪಿಕೊಳ್ಳುತ್ತಾರೋ, ಯೇಸು ಕ್ರಿಸ್ತನನ್ನು ಕರ್ತನ ಅಂಗೀಕಾರ ಮಾಡುತ್ತಾರೋ, ಅವರೆಲ್ಲರಿಗೂ ದೇವರು ತನ್ನ ಕೃಪೆಯಿಂದ ನಂಬಿಕೆ ಮುಖಾಂತರ ಅವರು ನೀತಿವಂತರಾಗುತ್ತಾರೆ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ನೀತಿವಂತ ಆದ ನಂತರ ನಾವು ನೋಡ್ತೇವೆ 2ನೇ ವಾಕ್ಯದಲ್ಲಿ, ನಾವೀಗ ನೆಲೆಗೊಂಡಿರುವ ದೇವರ ಕೃಪಾಶಯದಲ್ಲಿ ಆತನ ಮುಖಾಂತರವೇ ನಂಬಿಕೆಯಿಂದ ಪ್ರವೇಶವಾಯಿತು. ಈ ನಂಬಿಕೆ ಮುಖಾಂತರ ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ, ದೇವರ ಕೃಪೆಯನ್ನು ಅನುಭವ ಮಾಡಲಿಕ್ಕೆ, ದೇವರ ಆಶೀರ್ವಾದ ಅನುಭವ ಮಾಡಲಿಕ್ಕೆ, ಅಪ್ಪ ತಂದೆ ಎಂದು ಕೂಗುವುದಕ್ಕೆ ದೇವರ ಆತ್ಮನನ್ನು ಹೊಂದಿಕೊಳ್ಳುತ್ತಾರೆ. ನಂಬಿಕೆ ಮುಖಾಂತರ ಯಾರು ಎಷ್ಟು ನಂಬಿಕೆ ಕೊಡ್ತಾರೋ ಅವರೆಲ್ಲರಿಗೂ ದೇವರು ತನ್ನ ಪವಿತ್ರಾತ್ಮ ಕೊಡುತ್ತಾನೆ. ಆ ಪವಿತ್ರಾತ್ಮನ
ಶಕ್ತಿಯಿಂದ ಅಪ್ಪ ತಂದೆ ಅಂದವರು ಕೂಗುತ್ತಾರೆ, ದೇವರ ಆಶೀರ್ವಾದ ನಂಬಿಕೆ ಮುಖಾಂತರ ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. ಮತ್ತು ಮುಂದೆ ನಾವು ನೋಡ್ತೇವೆ, ಮತ್ತು ದೇವರ ಮಹಿಮೆಯನ್ನು ಹೊಂದು ಎಂಬ ಭರವಸೆಯಿಂದ ಉಲ್ಲಾಸವಾಗಿದ್ದೇವೆ. ಅಷ್ಟೇ ಅಲ್ಲದೆ ನಂಬಿಕೆ ಇಡುವವರಿಗೆ ದೇವರು ಈ ಭರವಸೆ ಕೊಡುತ್ತಾನೆ, ನಿತ್ಯ ಜೀವ ಉಂಟು ಎಂಬುದಾಗಿ ಆ ಭರವಸೆ ಕೊಡುತ್ತಾನೆ. ಈ ಭರವಸೆ ಯಾರು ಯೇಸು ನಂಬಿಕೆ ಇಟ್ಟುತ್ತಾರೋ, ಆತನನ್ನು ತನ್ನ ಕರ್ತವ್ಯ ಅಂಗೀಕಾರ ಮಾಡುತ್ತಾರೋ ಅವರಲ್ಲಿ ಈ ಭರವಸೆ ಉಂಟು. ದೇವರು ಅವರ ಪಾಪವನ್ನು ಕ್ಷಮಿಸಿದ್ದಾನೆ, ಅವರಿಗೆ ನಿತ್ಯ ಜೀವ ಉಂಟು, ಅವರಲ್ಲಿ ದೇವರ ಆತ್ಮನು ಇದ್ದಾನೆ ಎಂಬುದಾಗಿ ಈ ಭರವಸೆ ಉಳ್ಳವರನ್ನು ಪ್ರೇರೆ 3ನೇ ವಾಕ್ಯದಲ್ಲಿ ನೋಡ್ತೇವೆ. ಇದು ಮಾತ್ರವಲ್ಲದೆ ನಮಗೆ ಉಂಟು ಉಪದ್ರವದಲ್ಲಿ ಉಲ್ಲಾಸವಾಗಿದೆ. ಯಾಕಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದ್ದು ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷೆ ಹುಟ್ಟುತ್ತದೆ ಎಂದು ಬಲ್ಲೆಯು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. இப்போ ನೋಡ್ತೇವೆ, ಯೇಸು ಅಂಕಾರ ಮಾಡಿದ ಪ್ರತಿಯೊಬ್ಬರಿಗೆ ದೇವರ ವಾಕ್ಯತೆ, ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು, ನೀತಿವಂತಿಕೆಯಲ್ಲಿ ಅಭಿವೃದ್ಧಿ ಆಗಬೇಕು, ಪವಿತ್ರಾತ್ಮನ ಫಲಗಳನ್ನು ಕೊಡುವರಾಗಬೇಕು ಅಂತ ದೇವರ ವಾಕ್ಯ ಹೇಳ್ತದೆ. ಆದರೆ ಅನೇಕರು ಪ್ರೇರಿಸಿಕೊಂಡು ನಂಬಿಕೊಳ್ಳುತ್ತಾರೆ, ನೀರು ದೇಶ ಅಂತಕೊಳ್ಳುತ್ತಾರೆ, ದೇವರ ಆತ್ಮನ ಹೊಂದಿಕೊಳ್ಳುತ್ತಾರೆ. ಆದರೆ ತಮ್ಮ ಜೀವಿತವನ್ನು ವಿಧೇಯತೆಗೆ ಒಪ್ಪಿಸಿಕೊಡುವುದಿಲ್ಲ. ದೇವರು ಸ್ವಲ್ಪ ಸಮಯ ದೇವರು ತಾಳಿಕೊಳ್ಳುತ್ತಾನೆ. ಆನಂತರ ದೇವರು ತಾನೇ ಸೈತನಿಗೆ ಯೇಸು ಕ್ರಿಸ್ತನ ಅನುಮತಿ ಕೊಡುತ್ತಾನೆ ಉಪದ್ರವ ಬರಲಿಕ್ಕೆ. ಯಾಕಂದರೆ ಉಪದ್ರವದಿಂದ ದೇವರ ಮಕ್ಕಳಲ್ಲಿ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವಿಸಿದೆ. ಅಂದರೆ ಉಪದ್ರವಗಳು ಬರಲಿಕ್ಕೆ ಯಾಕೆ ದೇವರ ಸಹಿತ ಅನುಮತಿ ಕೊಡುತ್ತದೆ? ದೇವರ ಮಕ್ಕಳು ಯೇಸು ನಂಬಿಕೆಟ್ಟವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯಬೇಕು. ಅವರಲ್ಲಿ ಯೇಸು ಕ್ರಿಸ್ತನ ಸಾರೂಪಿ ಅಂದರೆ ಪವಿತ್ರಾತ್ಮನ 9 ಫಲಗಳು ಅವರಲ್ಲಿ ಕಾಣಲ್ಪಡಬೇಕು. 9 ಫಲಗಳು ಕಾಣಲ್ಪಡಬೇಕಾದ್ರೆ ಬರೀ ನಂಬಿಕೆ ಇದ್ದರೆ ಮಾತ್ರ ಫಲಗಳು ಕಾಣಲ್ಪಡೋದ. ನಂಬಿಕೆಯಿಂದ ವಾಕ್ಯಕ್ಕೆ ಎಷ್ಟು ನೀವು ವಿಧೇಯರಾಗಿದ್ದೀರಿ ಅಷ್ಟು ನಿಮ್ಮಲ್ಲಿ ಫಲಗಳು ವೃದ್ಧಿಯಾಗ್ತವೆ. ಈ ವಿಧೇಯರಾಗುವುದಕ್ಕೆ ದೇವರು ಚಾನ್ಸ್ ಕೊಡುತ್ತಾನೆ ಸ್ವಲ್ಪ ಸಮಯ. ಅದೇ ದೇವರ ಮಕ್ಕಳು ಈ ಕೆಲವರು ಈ ಚಾನ್ಸ್ ಉಪಯೋಗ ಮಾಡದೆ ಬರೀ ನಂಬಿಕೆಯಲ್ಲಿ ಇರ್ತಾರೆ. ಅದಕ್ಕೋಸ್ಕರ ದೇವರು ಏನು ಮಾಡ್ತಾನೆ, ಸೈತನಿಗೆ ಅನುಮತಿ ಕೊಡದೆ ಕೆಲವು ಕಷ್ಟಗಳು ತರಲಿ. ಈ ಕಷ್ಟಗಳು ಬರುವಾಗ ಅಪ್ಪಸ್ತಲ ಪೌಲ ಹೇಳ್ತಾನೆ, ತಾಳ್ಮೆಯಿಂದ ಸಹಿಸಿಕೊಳ್ಳಬೇಕು. ಆ ತಾಳ್ಮೆ ಸಹಿಸಿಕೊಳ್ಳೋ ಅದರ ಬಿಡುಗಡೆ ಬರಬೇಕಾದ್ರೆ ವಿಧೇಯತೆ ಡಿಮಾಂಡ್ ಮಾಡ್ತಾನೆ. ದೇವರ ಬಗ್ಗೆ ವಿಧೇಯರಾದ ಮೇಲೆ ಕಷ್ಟಗಳು ಬಿಡುಗಡೆ ಹಾಗಂತಂದರೆ ಕ್ರಿಸ್ತನ ಸಾರೂಪ್ಯ ಬರ್ತದೆ. ಪವಿತ್ರ ಫಲ ಮತ್ತು ಆ ಕಷ್ಟ ಅನುಭವಿಸಿದ್ರೆ ಅವರ ನಂಬಿಕೆ, ಅವರ ನಿರೀಕ್ಷೆ ಅಭಿವೃದ್ಧಿ ಆಗ್ತದೆ. ಯಾಕಂದರೆ ದೇವರ ಆತ್ಮನು ಪ್ರೇರೆ ಯೇಸು ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೆ ಯೇಸು ಕ್ರಿಸ್ತನು ತನ್ನ ಪವಿತ್ರಾತ್ಮನ ಕೊಟ್ಟಿದ್ದಾನೆ. ಆ ಪವಿತ್ರಾತ್ಮನು ಪ್ರತಿಯೊಬ್ಬರಲ್ಲಿ ರಕ್ಷಣೆ ನಮ್ಮ ಮುದ್ರೆ ಹಾಕಿದ್ದ ನಿತ್ಯ ಜೀವವನ್ನು ವಾಗ್ದಾನ ಮಾಡಿದ್ದಾನೆ. ಅದಕ್ಕೋಸ್ಕರ ಪವಿತ್ರಾತ್ಮನು ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಆ ಉಪದ್ರವದಲ್ಲಿ ಅವರು ಸಂತೋಷ ಪಡುವಂತೆ ವಿಧೇಯತೆ ನಡೆಸ್ತಾನೆ. ಅವರ ನಂಬಿಕೆ ನಿರೀಕ್ಷೆ ಅವರಲ್ಲಿ ವೃದ್ಧಿ ಆಗ್ತದೆ. ಆದರೆ ಕರ್ತನ ಸಭೆಯನ್ನು ಮಾತ್ರ ಬಿಟ್ಟು ಹೋಗಬಾರದು. ಅದು ವೆರಿ ಇಂಪಾರ್ಟೆಂಟ್. ಯೇಸು ನಂಬಿಕೆ ಇಟ್ಟವರು ನೀವು ಯಾವತ್ತೂ ಕರ್ತನ ಸಭೆ ಬಿಟ್ಟು ಅವರು ವಾಪಸ್ ಹೋಗೋದಾಗೆ ಕಾಪಾಡಿಕೊಂಡ್ರೆ 100% ಉಪದ್ರವಗಳಿಂದ ನಿಮ್ಮ ಜೀವಿತ ಅದು ಒಳ್ಳೆಯದನ್ನು ಮಾಡ್ತದೆ, ಕ್ರಿಸ್ತನ ಸಾರೂಪತ್ತದೆ, ನಂಬಿಕೆ ನಿರೀಕ್ಷೆ ಅಭಿವೃದ್ಧಿ ಮಧ್ಯದಿಂದ ಬಿಡುಗಡೆ ಕೊಡ್ತದೆ. ಅದೇ ಆಶೀರ್ವಾದ ಕಾದು ತಾಳಿಕೊಳ್ಳಬೇಕು ಪ್ರಿಯರೇ. ಯಾಕಂದರೆ ದೇವರು ಯೇಸುಗಳನ್ನು ನಂಬಿಕೆಡ ಮುಖಾಂತರ ನೀತಿವಂತರಾಗಿದ್ದೀರಿ. ಆದರೆ ನೀತಿವಂತಿಕೆಯಲ್ಲಿನೂ ಅಭಿವೃದ್ಧಿ ಆಗಬೇಕು ಎಂಬುದೇ ದೇವರ ಚಿತ್ತವಾದ. ಅದಕ್ಕೋಸ್ಕರ ಈ ಉಪದ್ರವಗಳು ಬರ್ತವೆ. ಆಗ ನೀವು ಗುಣಗುಟ್ಟಬಾರದು ಪ್ರಿಯರೇ, ಸಂತೋಷದಿಂದ ಅದನ್ನು ಸಹಿಸಿಕೊಳ್ಳಬೇಕು ಎಂಬುದಾಗಿ ಅಪೊಸ್ತಲನು ಹೇಳುವನಾಗಿದ್ದಾನೆ. ಇದು ಒಂದು ಕಾರಣವಾಗಿದೆ ಪ್ರಿಯರೇ. 2ನೇ ಕಾರಣ ನೋಡ್ತೇವೆ, ಎಲ್ಲ ಸಮಯಗಳಲ್ಲಿ ದೇವರ ಮಕ್ಕಳು ಪ್ರಾರ್ಥನೆಯಲ್ಲಿ ಎಚ್ಚರವಾಗಿ ಇರಬೇಕು. ಒಂದು ವೇಳೆ ದೇವರ ಮಕ್ಕಳು ಪ್ರಾರ್ಥನೆ ಆಲಸ್ಯವಾಗುವುದಾದರೆ ಸೈತನನ್ನು ಅಟ್ಯಾಕ್ ಮಾಡಲಿಕ್ಕೆ ಯೇಸು ಕ್ರಿಸ್ತ ಅನುಮತಿ ಕೊಡುತ್ತಾನೆ. ನಾವು ನೋಡ್ತೇವೆ ಪೇತ್ರನ ಬರೆದ ಮೊದಲನೇ ಪತ್ರಿಕೆ ಅದರಲ್ಲಿ 5ನೇ ಅಧ್ಯಾಯದಲ್ಲಿ 8ರಿಂದ 11ನೇ ವಾಕ್ಯ ತನಕ, ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಪ್ರಿಯ ಅಪೊಸ್ತಲ ಪೇತ್ರನೇ ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದ ಪದದಲ್ಲಿ ಯಾರು ನುಂಗಲಿ ಒಂದು ಹುಡುಕುತ್ತಾ ತಿರುಗುತ್ತಾನೆ. ಅತಿ ಸ್ಪಷ್ಟವಾಗಿದೆ ವಾಕ್ಯತೆ. ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟ ಪ್ರತಿಯೊಬ್ಬ ದೇವರ ಮಕ್ಕಳನ್ನು ಸೈತಾನನು ಯಾವಾಗ ಅವರ ಆತ್ಮವನ್ನು ಅಂದರೆ ಅವರ ನಂಬಿಕೆ ನುಂಗುವುದು ಎಂಬುದೇ ಅವನು ಹೊಂಚಾಕುತ್ತಿರ್ತಾನೆ, ಗರ್ಜಿಸುವುದು. ಅದಕ್ಕೆ ದೇವರ ಆತ್ಮನು ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ಪ್ರತಿಯೊಂದು ಸಭೆಯಲ್ಲಿ ದೇವರ ವಾಕ್ಯದ ಬಗ್ಗೆ ಟೀಮಲ್ಲಿ ದೇವರ ಆತ್ಮನಿಗೆ ಎಚ್ಚರಿಕೆ ಕೊಡ್ತಾನೆ. ಪ್ರಾರ್ಥನೆ ಮಾಡಬೇಕು, ವಾಕ್ಯ ಓದಬೇಕು, ಆದಿತ್ಯರ ಸಭೆಗೆ ಬರಬೇಕು, ಕುಟುಂಬ ಪ್ರಾರ್ಥನೆ ಮಾಡಬೇಕು, ಉಪವಾಸ ಪ್ರಾರ್ಥನೆ, ಈ ರೀತಿ ದೇವರ ಆತ್ಮನ ಮಾಡ್ತಾನೆ. ದೇವರ ಸೇವಕರ ಮುಖದ ಪ್ರತಿದಿನ ಎಚ್ಚರಿಕೆ ಕೊಡ್ತಾನೆ. ಅದು ಅನೇಕರು ಏನಾಗ್ತಾರೆ ವ್ಯಕ್ತಿಗ ಪ್ರಾರ್ಥನೆಯಲ್ಲೂ ಆಲಸ್ಯಕರಾಗ್ತಾರೆ,
ಕುಟುಂಬ ಆದ್ಯತೆ ಸಭೆಗೆ ಬರಲು ಕೆಲವರು ಮಾಡ್ತಾರೆ, ಕೆಲವೊಂದು ಕಾರಣಕ್ಕೋಸ್ಕರ, ಕೆಲವೊಂದು ನೆಪ ಕೊಟ್ಟು, ಕೆಲವು ಕಾರಣಗಳಿಂದ ನೆಪ ಕೊಟ್ಟು ಆದ್ಯತರ ಆರಾಧನೆಗೆ ಸಹ ಅನೇಕರು ಆಲಸ್ಯರಾಗ. ಈ ರೀತಿ ಯಾವಾಗ ನಿಮ್ಮಲ್ಲಿ ವೈಯಕ್ತಿಕವಾದ ಪ್ರಾರ್ಥನೆ ಜೀವಿತಕ್ಕೆ ನೀವು ಆಲಸ್ಯರಾಗ್ತಿರೋ, ಕುಟುಂಬ ಪ್ರಾರ್ಥನೆಗೆ ಆಲಸ್ಯರಾಗ್ತಿರೋ, ಅಥವಾ ಸಭೆ ಮೆಲ್ಲನೆ ಈ ರೀತಿ ಆಲಸ್ಯತನದಲ್ಲಿ ನೀವು ತೊಡಗಿಕೊಂಡಿರುವಾಗ ಸಡನ್ನಾಗಿ ಸೈತಾನನು ಆಕ್ರಮಣ ಮಾಡಲಿಕ್ಕೆ ಬರುತ್ತಾನೆ. ಆತನು ಆಗಿದ್ದರೆ ಕಲ್ಲನ್ನು ಆಗಿದ್ದಕ್ಕೆ ಯೋನ ಬರೆಸುವ 10ನೇ ವಾಕ್ಯದ ಬರೆಯಲ್ಪಟ್ಟಿದೆ. ಕಲ್ಲನ್ನು ಬರುವುದು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ, ಕೊಲ್ಲುವುದಕ್ಕೆ ಬರ್ತದೆ, ಯಾವುದಕ್ಕೂ ಬೇರೆ ಯಾವುದು. ಅದಕ್ಕೆ ಸೈತಾನನಿಗೆ ಅನುಮತಿ ಕೊಡುತ್ತಾನೆ. ಯಾಕೆಂದರೆ ದೇವರ ಮಕ್ಕಳು ಪ್ರಾರ್ಥನೆಯಲ್ಲಿ ಎಚ್ಚರವಾಗಲಿಲ್ಲವಾದರೆ, ಪ್ರಾರ್ಥನೆ ಮಾಡಿ ದೇವರ ಆತ್ಮನ ಎಚ್ಚರಿಕೆ ಕೊಡ್ತಾ ಇರ್ತಾನೆ. ಅದೇ ಆರಿಸಿ ನಿಮ್ಮದು ನೀವು ಇನ್ನೂ ಸೋಮಾರಿತನ ಆಲಸ್ಯಗೊಂಡಾಗುವುದರೆ ಯೇಸು ಅಪ್ಪಣೆ ಕೊಡುತ್ತಾನೆ. ಯಾಕಂದರೆ ಸೈತಾನನು ನಿಮ್ಮನ್ನು ಆಕ್ರಮಣ ಮಾಡಿ ಆತನು ಯೇಸು ಅನುಮತಿಯಿಂದ ಕೆಲವು ಸಂಗತಿಗಳು ನಷ್ಟಗಳು, ಕೆಲವು ಸಂಗತಿ ಆಗ್ತವೆ. ಆಗ ನೀವು ಅದನ್ನು ಸಹಿಸಿಕೊಳ್ಳಲೇಬೇಕು. ಅದು ಆಗಬಾರ್ದಾದರೆ ಅಲ್ಲಿ ಇರ್ತದೆ, ನೀವು ಪ್ರಾರ್ಥನೆ ಎಚ್ಚರವಾಗಬೇಕು ಮತ್ತು ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಬೇಕು. ಅಂದರೆ ನಂಬಿಕೆ ದೃಢವಾಗಿದ್ದು ಅಂದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿದ್ದುಕೊಂಡು ಸೈತಾನನನ್ನು ಪ್ರತಿದಿನ ನೀವು ಯಾವ ದಿನ ಪ್ರಾರ್ಥನೆ ಮಾಡ್ತಿರೋ, ದೇವರ ವಾಕ್ಯಕ್ಕೆ ಓದುತ್ತಿರೋ, ದೇವರ ವಾಕ್ಯ ವಿಧೇಯರಾಗ್ತಿರೋ, ಆಗ ಸೈತಾನನು ನಿಮ್ಮನ್ನು ಅಟ್ಯಾಕ್ ಮಾಡಲಿಕ್ಕೆ ಅವನಿಗೆ ಯಾವ ರೀತಿ ಚಾನ್ಸ್ ಸಿಗುವುದಲ್ಲಿ ನೀವು ಎದುರಿಸ್ತೀರಿ. ಅದಕ್ಕೆ ಪ್ರಾರ್ಥನೆ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ಕುಟುಂಬ ಪ್ರಾರ್ಥನೆ ಸಹ ಪ್ರಾಮುಖ್ಯತೆ ಕೊಡಬೇಕು. ಸಭೆಗೆ ಸೇರಿ ಮಾಡೋ ಪ್ರಾರ್ಥನೆಗೂ ಅವಕಾಶ ಪ್ರಾಮುಖ್ಯತೆ ಕೊಡಬೇಕು. ಅದರ ವಾಕ್ಯವನ್ನು ಓದಬೇಕು. ಹೀಗೆ ಮಾಡಿದರೆ ಈ ಅಟ್ಯಾಕ್ನಿಂದನೂ ನಿಮ್ಮ ರಕ್ಷಿಸ್ತೀರಿ. ಇಲ್ಲದರೆ ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಈ ಅಟ್ಯಾಕ್ ಪಾಲಾದರೆ ಎಚ್ಚರಿಕೆ ಇರಬೇಕು. ಈಗ ಒಂದು ಎಚ್ಚರಿಕೆ ಇರಲಿಲ್ಲ, ಇದು ಬರುವಾಗ ಪ್ರೇರೆ ನೀವೇನು ಮಾಡಬೇಕು? ನಂತರ ಮುಂದಿನ ವಾಕ್ಯ, ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆ ಅನುಭವಿಸಿದ್ರೆ ನಿಮಗೆ ತಿಳಿದಿದೆಯಲ್ಲ. ಹೌದು, ದೇವರ ಮಕ್ಕಳು ಯಾರ್ಯಾರು ಈ ರೀತಿ ನಂಬಿಕೆಯಲ್ಲಿ ಎಚ್ಚರವಾಗುವುದಿಲ್ಲವ ಅಲ್ಲ, ಅವರೆಲ್ಲರೂ ಈ ರೀತಿಯ ಬಾಧೆಯನ್ನು ಅನುಭವಿಸ್ತಾ ಇದ್ದಾರೆ. ಮತ್ತು ಪೇತ್ರನು ಹೇಳ್ತಾನೆ, ಅದಕ್ಕೆ 10ನೇ ವಾಕ್ಯ ನೋಡ್ತೇವೆ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವ ಕರೆದ ಕೃಪಾಪೂರ್ಣ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗಿಸ್ತಿದ್ದು ತಂದು ನೆಲೆಗೊಳಿಸಿ ಬಲಪಡಿಸುವನು. ಅದೇ ದೇವರ ಕೃಪಾಲು. ದೇವರು ಯೇಸು ಕ್ರಿಸ್ತನ ಸೈತನಿಗೆ ಅನುಮತಿ ಕೊಟ್ಟರು ಸಹ, ಆದರೆ ದೇವರ ಮಕ್ಕಳ ಅದನ್ನು ಬಿಡುವುದಿಲ್ಲ. ಅದಕ್ಕೆ ಸ್ವಲ್ಪ ಸಮಯ ಆ ಒಂದು ಬಾಧೆಗಳನ್ನು ಅನುಭವ ಮಾಡಬೇಕಾಗ್ತದೆ. ಅನುಭವ ಮಾಡಿದ ನಂತರ ನಿಮಗೆ ಗೊತ್ತಾಗ್ತದೆ. ಸೈತನ ವಿರುದ್ಧ ಯುದ್ಧ ಮಾಡಬೇಕಾದರೆ ದೇವರ ದಯ ಪ್ರಸಾರ ಅದು ಧರಿಸಿಕೊಳ್ಳಬೇಕು. ನಾವು ಕಲಿತುಕೊಳ್ಳುತ್ತೀರಿ. ಆಗ ಕಲಿತುಕೊಳ್ಳುವಾಗ ದೇವರು ಅದನ್ನು ಬಿಡುಗಡೆ ಕೊಡುತ್ತಾನೆ. ಯಾಕಂದರೆ ಆತನಿಗೆ ಅಧಿಪತಿಯು ಯುಗ ಯುಗಾಂತರಗಳು ಇರಲಿ. ಆಮೇನ್. ಅದಕ್ಕೋಸ್ಕರ 2ನೇ ಕಾರಣದಿಂದ ನಿಮಗೆ ಸಹಿತ ಅಟ್ಯಾಕ್ ಮಾಡಲಿಕ್ಕೆ ಬರಬಹುದು. ಅದಕ್ಕೆ ಬೇಸರ ಪಡಬೇಡ್ರಿ. ನಿಮ್ಮ ಬಲ ತಿಳಿದುಕೊಳ್ಳಬೇಕು. ನಿಮಗೆ ಗೊತ್ತಾಗಬೇಕು ಯಾಕೆ ಬಂತು. 2ನೇ ಕಾರಣ ಆಗ್ಬೋದು, ನಿಮ್ಮ ಕಡಿಮೆ ಪ್ರಾರ್ಥನೆ ಇದ್ದರೆ ಪ್ರಾರ್ಥನೆ ಜಾಸ್ತಿ ಮಾಡಿರಿ. ನೀವು ಆದ್ಯತ ಸಭೆ ಬರೋದು ಕಡಿಮೆ ಇದ್ದರೆ ಪ್ರತಿ ಆದ್ಯತೆ ತಪ್ಪದೆ ಯಾವ ನೆಪ ಕೊಡದೆ ಆದ್ಯತರ ಆರಾಧನೆಗೆ ಪ್ರಾಮುಖ್ಯತೆ ಕೊಡಿರಿ. ಕುಟುಂಬ ಪ್ರಾಮುಖ್ಯತೆ ಇದಕ್ಕೆ ಪ್ರಾಮುಖ್ಯತೆ ಕೊಡಿ. ಆಗ ಈ ಒಂದು ಅಟ್ಯಾಕಿಂದ ನಿಮ್ಮನ್ನು ಸಂರಕ್ಷಣೆ ಮಾಡ್ತೀರಿ. ನಿಮ್ಮ ಮಕ್ಕಳನ್ನು ನಿಮ್ಮ ಕಡೆ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಪ್ರೇರೆ 3ನೇ ರೀಸನ್ ನೋಡ್ತೇವೆ, 3ನೇ ಕಾರಣ ನೋಡ್ತೇವೆ. ನಮ್ಮ ವೈಯಕ್ತಿಕ ಪಾಪದ ನಿಮಿತ್ತ ಸೈತಾನಿಗೆ ದೇವರು ಅಥವಾ ಯೇಸು ಕ್ರಿಸ್ತನ ಅನುಮತಿ ಕೊಡುತ್ತಾನೆ. ಇಬ್ರಿಯವರಿಗೆ ಪತ್ರಿಕೆ 10ನೇ ಅಧ್ಯಾಯದಲ್ಲಿ 26 ಮತ್ತು 27ನೇ ವಾಕ್ಯ, ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅತ್ಯಂತ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಗಳನ್ನು ದಹಿಸುವ ತೀಕ್ಷ್ಣ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಪ್ರಿಯಲ್ಲಿ ಅತಿ ಸ್ಪಷ್ಟ ಹೇಳ್ತಾನೆ, ಸತ್ಯದ ಪರಿಜ್ಞಾನ ಅಂದರೆ ದೇವರ ವಾಕ್ಯ ನಿಮ್ಗೆ ಗೊತ್ತುಂಟು. ಇದು ಸರಿ, ಇದು ತಪ್ಪು, ಇದು ಪಾಪ, ಇದು ಗೊತ್ತಿದ್ದುಕೊಂಡು ನೀವು ದೇವರ ವಾಕ್ಯಕ್ಕೆ ಅವಿಧರಾಗಿ ನಡೆಯುವುದೇ ಪಾಪ. ನೀವು ಪಾಪ ಮಾಡುವುದಾದರೆ ದೇವರು ಸ್ವಲ್ಪ ಸಮಯ ಕೊಡುತ್ತಾನೆ. ಕೃಪೆ ಎಂದರೆ ಸ್ವಲ್ಪ ದೇವರು ದೀರ್ಘ ತಾಳ್ಮೆ ಸಹಿಸುತ್ತಾನೆ. ಅದು ಈ ದೀರ್ಘ ತಾಳ್ಮೆ ಉಂಟೆಂಬುದಾಗಿ ದೇವರ ಕೃಪೆ ಉಂಟು. ಇನ್ನೂ ಪಾಪ ಜಾಸ್ತಿ ಮಾಡ್ತಾ ಬಂದರೆ, ಪಾಪವನ್ನು ಬಚ್ಚಿಡುವುದಾದರೆ, ಪಾಪಕ್ಕೆ ಪಶ್ಚಾತ್ತಾಪ ಪಡೆದರೆ ಲಾಸ್ಟ್ ದೇವರು ಏನು ಮಾಡ್ತಾನೆ, ಯೇಸು ಕ್ರಿಸ್ತನು ಸೈತಾನಿಗೆ ಅನುಮತಿ ಕೊಡುತ್ತಾನೆ ನಿಮ್ಮನ್ನು ಕೆಲವು ಕಷ್ಟಗಳು ಬರುವುದಕ್ಕೆ. ಆಗ ನೀವು ಆ ಕಷ್ಟಗಳು ಬರ್ತವೆ. ಆಗ ಯಾವುದೇ ಕಷ್ಟಗಳು ಬರಬಹುದು. ದೇವರಿಗೆ ಗುಣಗುಟ್ಟಬಾರದು. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರ ಪ್ರೀತಿ ನಿಮ್ಮ ಮೇಲೆ ಉಂಟು. ದೇವರ ಕೃಪೆ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ. ಆದರೆ ನೀವಲ್ಲಿ ಪಶ್ಚಾತ್ತಾಪ ಪಡುತ್ತಾನೆ ಕಷ್ಟಗಳು ಅನುಭವ ಮಾಡಬೇಕಾಗುತ್ತದೆ. ಅದಕ್ಕೋಸ್ಕರ ಇದೊಂದು ಕಾರಣ ಇರಬಹುದು. ಅದಕ್ಕೆ ಈ ರೀತಿ ಯೇಸು ಕ್ರಿಸ್ತನು ನಿಮ್ಮನ್ನು ಸೈತನ ಕೈಗೆ ಕೊಡಬಾರದರೆ ದಿನಾಲು ನೀವು ಎಚ್ಚರಿಕೆಯಿರಬೇಕು. 1 ಯೋಹನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 8 ಮತ್ತು 9ನೇ ವಾಕ್ಯ,
ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ದಿನಾಲು ಪ್ರಿಯರೇ ದೇವರ ವಾಕ್ಯನ ಓದುವವರಾಗಬೇಕು. ಪ್ರತಿದಿನ ಬೆಳಿಗ್ಗೆ ರಾತ್ರಿ ಮಧ್ಯಾಹ್ನ ಹೀಗೆ ದೇವರ ಓದುವವರಾಗಬೇಕು. ಧ್ಯಾನ ಮಾಡು. ಆಗ ದೇವರ ವಾಕ್ಯ ಧ್ಯಾನಿಸುವಾಗ ನಿಮಗೆ ಪಾಪ ಇರುವುದು ಗೊತ್ತಾಗುತ್ತೆ. ಕೂಡಲೇ 9 ನಮ್ಮ ಪಾಪವನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಅದು ನಂಬಿಕಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ದೇವರ ವಾಕ್ಯ ಓದಿದರೆ ಮಾತ್ರವೇ ನಿಮ್ಮಲ್ಲಿ ಸಣ್ಣ ಪಾಪ ಇದ್ದರೂ ನಿಮ್ಗೆ ಅದು ತೋರಿಸಿಕೊಡು. ಇಮಿಡಿಯೇಟ್ ಅರಿಕೆ ಮಾಡಬೇಕು. ಈ ರಕ್ತ ನಿಮ್ಮ ತೊಳೆದು ಶುದ್ಧೀಕರಿಸದೆ ದೇವರು ನಿಮ್ಮನ್ನು ಕಾಪಾಡ್ತಾರೆ. ಒಂದು ದೇವರ ವಾಕ್ಯ ಅನೇಕ ದೇವರ ಮಕ್ಕಳು ಬ್ಯುಸಿ ಆಗುತ್ತಾರೆ. ವಾಕ್ಯ ಓದಲಿಕ್ಕೆ ಟೈಮ್ ಇಲ್ಲದೆ ಅನೇಕ ದೇವರ ಮಕ್ಕಳು ಇರ್ತಾರೆ. ಅದೇ ಥರ ಬರೋ ಮಾತ್ರ ಬೈಬಲ್ ತೆಗೆದು ಬರ್ತಾರೆ. ಬೇರೆ ಸಮಯ ಬೈಬಲ್ ಒಂದು ಮೂಲೆ ಇರುತ್ತೆ. ಈ ರೀತಿ ನೀವು ಜೀವಿಸುತ್ತದೆ ಪ್ರಿಯರೇ. ಯೇಸು ಕ್ರಿಸ್ತನು ಸೈತಾನಿಗೆ ಅನುಮತಿ ಕೊಡುತ್ತಾನೆ. ನಿಮಗೆ ಆ ಬೈಬಲ್ ಓದೋದ ಬಗ್ಗೆ ಮಹತ್ವ ಗೊತ್ತಾಗಬೇಕು ಎಂಬುದಾಗಿ ಅದಕ್ಕೆ ಬರೀ ದಿನಾಲು ನಿಮ್ಮ ಸತ್ಯವೇದವನ್ನು ತಪ್ಪದೆ ಓದಿದ್ರೆ ದಿನಕ್ಕೆ ಸಾಧ್ಯ 3 ಸಲ ಓದಿರಿ ಅಥವಾ 2 ಸಲ ಆದರೂ ಓದಿ. ಎಷ್ಟು ವಾಕ್ಯ ಓದಿದ್ರು ವಾಕ್ಯದ ಅದು ವಾಕ್ಯ ನಮ್ಮ ಪರೀಕ್ಷೆ ಮಾಡ್ತದೆ. ನಮ್ಮಲ್ಲಿ ಸಣ್ಣ ಪಾಪಗಳಿಂದ ತೋರಿಸಿದ್ರೆ ಕೂಡಲೇ ಪಶ್ಚಾತ್ತಾಪ ಪಡಬೇಕು. ಇದನ್ನು ತೊಳೆದು ಆಗ ಸಹಿತ ನೆಟ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಂದರೆ ಯೇಸು ಕ್ರಿಸ್ತನು ಅಥವಾ ದೇವರು ತಾನೇ ಸಹಿತ ಅನುಮತಿ ಕೊಡ್ತಾನೆ. ಆ ಕಷ್ಟದಲ್ಲಿ ಯಾಕೆ ನೀವು ಪಶ್ಚಾತ್ತಾಪ ಪಡೋದಕ್ಕೋಸ್ಕರ ಪರಿಶುದ್ಧರ ಜೀವಿಸೋದಕ್ಕೋಸ್ಕರ ಪ್ರೇರೆ. ಅದಕ್ಕೆ ಈ ಒಂದು ಕಾರಣ ಇರಬಹುದು. ನಿಮ್ಮ ಜೊತೆಗೆ ಕಷ್ಟಗಳು ಇರುವುದಾದರೆ ಪರೀಕ್ಷೆ ಮಾಡಿ ಪ್ರೇರೆ. 4ನೇ ಕಾರಣ ನೋಡ್ತೇವೆ, ಬೇರೆಯವರ ಪಾಪದ ನಿಮಿತ್ತ. ನೀವು ಏನು ಪಾಪ ಮಾಡದಿರ್ಬೋದು, ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು. ಕುಟುಂಬ ಅಂದರೆ ಒಂದು ಗಂಡ ಹೆಂಡತಿ ಮಕ್ಕಳು ಅಥವಾ ನಿಮ್ಮ ಅತ್ತೆ ಮಾವ ಇರುವುದು. ಈಗ ಈ ಕುಟುಂಬದಲ್ಲಿ ಇರುವಾಗ ಬೇರೆಯವರ ಪಾಪ ನಿಮಿತ್ತವಾಗಿ ಇನ್ನು ಕುಟುಂಬ ಸಪೋರ್ಟಿಂಗ್ ಬರ್ತದೆ. ಅದರ ಬಗ್ಗೆ ನೋಡೋ ಪ್ರೇರೆ. ಯೋಸನ ಬರೋ ಪುಸ್ತಕ 7ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಮತ್ತು 20 ಮತ್ತು 21ನೇ ವಾಕ್ಯ. ಯೆಹೂದ ಕುಲದವನು, ಜೆರಹನ ಗೋತ್ರದವನು, ಜಬ್ದಿಯ ಕುಟುಂಬದವನು, ಕರ್ಮಿಯ ಮಗನು ಆದ ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದ್ದರಿಂದ ಇಸ್ರಾಯೇಲ್ಯರು ದ್ರೋಹಿಗಳಾದರು. ಯೆಹೋವನ ಕೋಪವು ಅವರ ಮೇಲೆ ಉರಿಯ ಹತ್ತಿತು. ಇಲ್ಲಿ ಅತಿ ಸ್ಪಷ್ಟ ನೋಡ್ತೇವೆ. ಅಲ್ಲಿ ಇಡೀ ಇಸ್ರಾಯೇಲರು ಪಾಪ ಮಾಡಲಿಲ್ಲ. ಆಕನ ಒಬ್ಬನು ಪ್ರೇರೆ ದೇವರಿಗೆ ಮೀಸಲಾಗಿಟ್ಟ ವಸ್ತುವನ್ನು ಅವನು ಅದು ಇಡಬಾರ್ದು. ಆಲ್ರೆಡಿ ಯೋಸನು ಆಜ್ಞೆ ಕೊಟ್ಟಿದ್ದನು. ಯೆಹೋವನ ಮೇಲೆ ವಸ್ತುವನ್ನು ಆಸೆ ಪಡ. ಅದೇ ಆಕನನ್ನು ಗುಪ್ತವಾಗಿ ದೇವರಿಗೆ ಮೀಸಲಾದ ವಸ್ತುವನ್ನು ಗುಪ್ತವಾಗಿ ಆಸೆ ಪಟ್ಟವನು ಅದು ಕದ್ದುಕೊಂಡವನು. ಈ ಒಂದು ಪಾಪ ಅವನು ಬಚ್ಚಿದ ನಿಮಿತ್ತವಾಗಿ ಅವನು ಇಡೀ ಇಸ್ರಾಯೇಲ್ ಜನರಿಗೆ ದ್ರೋಹಿಗಳಾದ ನೋಡ್ತೇವೆ. ಮತ್ತು ಅದರ ನಿಮಿತ್ತ ಅವನ ಇಡೀ ಕುಟುಂಬಕ್ಕೆ ನಷ್ಟ ಬಂತು. ನಾವು 20-21 ವಾಕ್ಯ. ಆಕಾನನು ಯೋಸನಿಗೆ, ನಾನು ಕೊಳ್ಳೆಯಲ್ಲಿ ಸೀನಾರ್ ದೇಶದ ಒಂದು ಉತ್ತಮವಾದ ನಿಲುವಂಗಿಯನ್ನು, 200 ರೂಪಾಯಿ ತೂಕದ ಬೆಳ್ಳಿಯನ್ನು, 50 ರೂಪಾಯಿ ತೂಕದ ಬಂಗಾರದ ಗಟ್ಟಿಯನ್ನು ಕಂಡು ಅದನ್ನು ಆಸೆಯಿಂದ ತೆಗೆದುಕೊಂಡೆನು. ಅವುಗಳು ನನ್ನ ಗೂಡಾರದ ಮಧ್ಯದಲ್ಲಿ ಉಗಿದಿಟ್ಟಿದ್ದೇನೆ. ಬೆಳ್ಳಿಯು ಅಂಗಿಯ ಕೆಳಗಿರುತ್ತದೆ. ನಾನು ನಿಜವಾಗಿ ಇಂಥದ್ದನ್ನು ಮಾಡಿ ಇಸ್ರಾಯೇಲ್ ದೇವರಾದ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದೇನೆ ಎಂದು ಉತ್ತರ ಕೊಟ್ಟನು. ಪ್ರಿಯ, ನಾವು ನೋಡ್ತೇವೆ ಇಲ್ಲಿ ಈ ಆಕಾನನು ಒಬ್ಬನು ಮಾಡಿದ ಪಾಪ. ಹೆಂಡತಿ ಮಾಡಲಿಲ್ಲ, ಮಕ್ಕಳು ಮಾಡಲಿಲ್ಲ. ಆದರೆ ಒಬ್ಬನ ಪಾಪ ನಿಮಿತ್ತವರೇ ಅವರು ಹೆಂಡತಿ ಮಕ್ಕಳು ಸಮೇತ ಅಲ್ಲಿ ಈಗ ಕೃಪೆ ಉಂಟು ಪ್ರಿಯರೇ. ಕೃಪೆ ದೇವ ಈ ರೀತಿಯ ಶಿಕ್ಷೆ ಕೊಡೋದಿಲ್ಲ, ಆದರೆ ಶಿಕ್ಷೆ ಬರುತ್ತದೆ, ಕಷ್ಟ ಬರುತ್ತದೆ. ಸೈತಾನಿಗೆ ಆಕ್ರಮಣಕ್ಕೆ ಯೇಸು ದೇವರ ಅನುಮತಿ. ಕಾರಣ ಏನು ಪ್ರಿಯರೇ? ಪಾಪ ಮಾಡಿ ಒಬ್ಬನು. ಆಗ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಅಥವಾ ಅತ್ತೆ ಮಾವಿರಬಹುದು, ಒಂದು ಕುಟುಂಬ ಆಗಿರಬಹುದು, ಕೆಲವು ಜಾಯಿಂಟ್ ಫ್ಯಾಮಿಲಿ. ಅದರಲ್ಲಿ ಯಾರೊಬ್ಬರು ಪಾಪ ಮಾಡಿದ್ದಾದರೆ ಅವನು ಪಶ್ಚಾತ್ತಾಪ ಪಡೆದ ಆ ಮುಖಾಂತರ ಅವನ ಇಡೀ ಕುಟುಂಬ ಸಫರಿಂಗ್ ಅನುಭವ. ಅದಕ್ಕೋಸ್ಕರ ಪ್ರೇರೆ ನಿಮ್ಮ ಕುಟುಂಬ ಜೀವಿತದಲ್ಲಿ ಇರದೆ ಕಷ್ಟ ನಷ್ಟಗಳು ಬರಬಾರದೆ ನೀವು ಒಬ್ಬರೊಬ್ಬರು ದಿನಾಲು ಅಪೋಸ್ ಪಡೋದನ್ನೇ. ಇಬ್ರಿಯವರಿಗೆ ಬದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 12, 13, 14 ವಾಕ್ಯದ ಪ್ರಕಾರ ಒಬ್ಬರೊಬ್ಬರು ದಿನ ಕುಟುಂಬ ಪ್ರಾರ್ಥನೆ ಮಾಡಬೇಕು. ಒಬ್ಬರೊಬ್ಬರನ್ನು ವಾಕ್ಯದ ಬಗ್ಗೆ ಎಚ್ಚರಿಸಬೇಕು. ಕುಟುಂಬ ಬಗ್ಗೆ ಆದ್ಯತೆ ಪ್ರಾರ್ಥನೆಗೆ ಬರಬೇಕು. ವಾಕ್ಯ ಕೇಳಬೇಕು. ಕುಟುಂಬವಾಗಿ ಯಾರೊಬ್ಬರು ಪಾಪ ಮಾಡಿ ಒಬ್ಬರೊಬ್ಬರು ಗಂಡ ಪಾಪ ಹೆಂಡತಿ ಎಚ್ಚರಿಸಿ, ಒಬ್ಬೊಬ್ಬರು ಎಚ್ಚರಿಕೆ ಪಾಪ ಮಾಡಿದಾಗ ಒಬ್ಬೊಬ್ಬರನ್ನು ಎಚ್ಚರಿಸಿರಿ. ಒಬ್ಬರ ಪಾಪ ನಿಮಿತ್ತ, ಒಬ್ಬರ ವಿದ್ಯೆ ನಿಮಿತ್ತ ಪ್ರೇರೆ ಕುಟುಂಬಕ್ಕೆ ನಷ್ಟ ಬಂತು, ಕುಟುಂಬವು ಕಷ್ಟ ಆದಾಗ ಪ್ರೇರೆ ನಿಮ್ಮ ಕುಟುಂಬವಾಗಿ ಜೀವಿಸುವಾಗ ಪರಿಶುದ್ಧತೆಯನ್ನು ಜೀವ ಕಾಪಾಡಲಿಕ್ಕೆ ದೇವರು ಸುಮ್ಮನೆ ಪ್ರೇರೆ ಸೈತಾನಿಗೆ ಅನುಮತಿ ಕೊಡುವುದಿಲ್ಲ. ಯಾವುದೊಂದು ಕಾರಣ, 8 ಕಾರಣದಲ್ಲಿ ಯಾವುದೊಂದು ಕಾರಣ ಇರಬಹುದು. ಈ ಕಾರಣ ನೀವು ತಿಳಿದುಕೊಂಡು ಪಶ್ಚಾತ್ತಾಪ ಪಡುವುದರೆ ನಿಜವಾಗಿ ಈ ಸೈತಾನ ಆಕ್ರಮಣದಿಂದ ನೀವು ನಮ್ಮನ್ನು ರಕ್ಷಿಸಲಿಕ್ಕೆ ನಿಮ್ಮ ರಕ್ಷಣೆ ಸಾಧ್ಯವಾಗ್ತದೆ. ಹೀಗೆ ಬಂದರೆ ಹೊಸ ಮನೆಗೆ ದೇವರು ಕೃಪಾಪೂರ್ಣನಾಗಿದ್ದಾನೆ. ದೇವರು ನಿಮ್ಮನ್ನು ನರಕಕ್ಕೆ ಹೋಗಲಿಕ್ಕೆ ಬಿಡುವುದಿಲ್ಲ. ಯಾಕೆ ನೀವು ನಂಬಿಕೆ ಇಟ್ಟಿದ್ದ ನಿಮಿತ್ತ ನಿಮಗೆ ನಿತ್ಯ ಜೀವ ಉಂಟು ಪ್ರೇರೆ. ನಿಮಗೆ ದೇವರು ನಿತ್ಯ ಜೀವ ವಾಗ್ದಾನ ಮಾಡಿದ್ದಾನೆ.
ಅದಕ್ಕೋಸ್ಕರ ದೇವರು ಇಲ್ಲಿ ನೀವು ಕಷ್ಟ ಅನುಭವ ಮಾಡಬೇಕಾಗಿದೆ, ಕೆಲವು ನಷ್ಟಗಳು ಬರೋದು, ಕೆಲವು ದುಡ್ಡು ಘಟನೆ ಬರೋ ಕಾರಣ ಯಾವುದೊಂದು ಕಾರಣ ಅದಕ್ಕೆ ದೇವರಿಗೆ ಗುಣಗುಟ್ಟಬೇಡಿರಿ. ದೇವರಿಗೆ ಕೆಟ್ಟದ್ದು ಎಂದಿಗೂ ಮಾಡುವುದಿಲ್ಲ, ಅನ್ಯಾಯ ಮಾಡುವುದಿಲ್ಲ, ಒಳ್ಳೆಯವನು. ಆದರೆ ದೇವರು ನೀತಿವಂತನು, ಪರಿಶುದ್ಧನಾಗಿದ್ದಾನೆ. ಯಾವ ಒಂದು ಕಾರಣ ನಿಮ್ಮಲ್ಲಿ ಇರುವುದಾದರೆ ಮಾತ್ರವೇ ಸೈತನು ದೇವರದ ಅನುಮತಿ ಕೇಳ್ತನು. ಆದರೆ ಸೈತನಿಗೆ ಎಲ್ಲ ಪಾಪ ನೋಡಲಿಲ್ಲ, ಆದರೆ ದೇವರಿಗೆ ಗೊತ್ತುಂಟು ಯೋವನ ಬಗ್ಗೆ. ಆದರೆ ದೇವರು ತಾನು ಸೈತನಿಗೆ ಅನುಮತಿ ಕೊಟ್ಟವನು, ಅವನ ನಂಬಿಕೆ ಪರೀಕ್ಷೆ ಮಾಡಲಿಕ್ಕೆ ಅಥವಾ ಅವನಿಗೆ ಆ ರೀತಿ ಅಟ್ಯಾಕ್ ಮಾಡಲಿಕ್ಕೆ ಪ್ರೇರೆ. ಈಗ 5ನೇ ಕಾರಣ ನೋಡುತ್ತೇವೆ ಪ್ರೇರೆ, ಆತ್ಮಿಕ ಅಹಂಕಾರ ಬರದಂತೆ ಎಲ್ಲ ಸಮಯದಲ್ಲಿ ಜಾಗರೂಕರಾಗಬೇಕು. ಯೋಬನ ಪುಸ್ತಕ 32ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ. ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದರಿಂದ ಆ 3 ಅವನಿಗೆ ಉತ್ತರ ಕೊಡೋದನ್ನು ನಿಲ್ಲಿಸಿ ಬಿಟ್ಟರು. 2ನೇ ವಾಕ್ಯ ನೋಡ್ತೇವೆ. ಆಮೇಲೆ ಬೂಜು ಕುಲಕ್ಕೂ ರಾಮ್ ಗೋತ್ರಕ್ಕೂ ಸೇರಿದ ಬರಕಲ್ನ ಮಗನಾದ ಎಲಿವಿಗೆ ಸಿಟ್ಟೇರಿತು. ಯೋಬನು ದೇವರಿಗಿಂತಲೂ ತಾನೇ ನ್ಯಾಯವಂತ ಎನಿಸಿಕೊಂಡರಿಂದ ಅವನ ಮೇಲೆ ಎಲಿವಿಗೆ ಸಿಟ್ಟು ಹತ್ತಿತ್ತು. ನಾವು ನೋಡ್ತೇವೆ ಇಲ್ಲಿ ಯೋಬನು ತಾನೇ ನೀತಿವಂತೆಂಬ ಅಹಂಕಾರ. ನೆನಪಿಡಲಿ, ಇವತ್ತು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ, ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿದ್ದಾರೋ, ಆತ ಕರ್ತನ ಅಂಗೀಕಾರ ಮಾಡಿದ್ದರೋ ಅವರೆಲ್ಲರಿಗೂ ದೇವರು ತನ್ನ ಕೃಪೆಯಿಂದ ನೀತಿವಂತರಿಂದ ಕರೆಯುತ್ತಾನೆ. ಹಾಗಾದರೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟ ಪ್ರತಿಯೊಬ್ಬರನ್ನು ದೇವರು ತನ್ನ ಕೃಪೆಯಿಂದ ನೀತಿವಂತ ಕರೆಯುತ್ತಾನೆ. ಇದು ನಾವು ತಿಳ್ಕೊಳ್ಳಬೇಕು. ಅದರಲ್ಲಿ ತಾನೇ ನೀತಿವಂತನು, ತನ್ನಲ್ಲಿ ಪಾಪನ ಅಹಂಕಾರ ಬರುವುದರೆ ಡೇಂಜರ್. ನಾವು ದಿನಾಲು ಅದಕ್ಕೆ ಪ್ರಕಟಣೆ 22 ಹೋಗ್ತದೆ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ. ಇನ್ನೂ ಪವಿತ್ರ ಅದರ್ಥ ನಾವು ಯೇಸು ಕ್ರಿಸ್ತ ಕೃಪೆಯಲ್ಲಿ ನೀತಿವಂತರಾಗಿದ್ದೇವೆ. ಅದು ಪರಿಪೂರ್ಣ ಆಗಲಿಲ್ಲ. ದಿನಾಲು ನಾವು ನೀತಿವಂತರಾಗಿ ಜೀವನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದು ಕಡೆ ತನಕ ಉಂಟು. ಬರೀ ಲಾಸ್ಟ್ ನಮ್ಮ ಮುಗಿನಿಂದ ಶ್ವಾಸ ಹೋಗೋ ತನಕ ನಾವು ಆ ಪರಿಪೂರ್ಣತೆಗೆ ಹೋರಾಟ ಮಾಡಲಿಕ್ಕೆ ಉಂಟುವಿನ ಅಷ್ಟು ಯಾರು ಎಲ್ಲಿ ನಾನೇ ಪರಿಶುದ್ಧನು ನನ್ನಲ್ಲಿ ಆದರೆ ಈ ಯೋಬನಲ್ಲಿ ಈ ಅಹಂಕಾರ ಬಂತು. ಯಾವಾಗ ಒಬ್ಬ ವಿಶ್ವಾಸಿಯಲ್ಲಿ ತಾನೇ ನೀತು ಅಂತಂದರೆ ಪಾಪನ ಅಹಂಕಾರ ಬರೋದು, ಆ ಅಹಂಕಾರ ಮುರಿಯುವುದಕ್ಕೆ ದೇವರು ಈಗ ಯೋಬನಿಗೆ ಕಷ್ಟ ತರಲಿಕ್ಕೆ ದೇವರ ಅನುಮತಿ ಕೊಡುವ ಒಂದೇ ಉದ್ದೇಶ, ಅವನಿಗೆ ಬೇರೆ ಯಾವ ಪಾಪ ಇಲ್ಲ, ಅವನು ಒಳ್ಳೆಯ ವ್ಯಕ್ತಿಯಾಗಿದ್ದನು, ತುಂಬ ಪ್ರಾರ್ಥನೆ ಮಾಡೋದಲ್ಲ. ಅದು ಅವನಿಗೆ ಈ ಒಂದು ಅಹಂಕಾರ ಇತ್ತು, ತಾನೇ ನೀತಿವಂತನು, ತನ್ನ ಪಾಪಲ್ಲಿ ಈ ಅಹಂಕಾರ ಇದ್ದ ನಿಮಿತ್ತಾಗಿ ದೇವರು ಅವನ ಅಹಂಕಾರ ಮುರಿಯೋದಕ್ಕೆ ಶಿಕ್ಷೆ ಒಳಪಡ. ಅದಕ್ಕೆ ನಾವು ನೋಡಿದೆ ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 17ರಿಂದ 19ನೇ ವಾಕ್ಯ. ಹೀಗೆ ಮನುಷ್ಯನನ್ನು ಅವನ ದುಷ್ಕರ್ಮ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮರೆ ಮಾಡುವನು, ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದಂತೆ ತಡೆದು ಅವನ ಜೀವವನ್ನು ದೈವಾಸ್ತ್ರದಿಂದ ಅಳಿದು ಹೋಗದಾಗಿ ನಿಲ್ಲಿಸುವನು. ಇದಲ್ಲದೆ ಸಂಕಟದಿಂದಲೂ ನಿತ್ಯವಾದ ಅಸ್ಥಿಪೀಡದಿಂದಲೂ ಮನುಷ್ಯನು ಹಾಸಿಗೆ ಮೇಲೆ ಶಿಕ್ಷಿಸಲ್ಪಡುವನು. ಇದಕ್ಕೋಸ್ಕರ ಯಾಕೆ ಯೋಬನಿಗೆ ಆ ನಷ್ಟ ಬಂತು, ಲಾಸ್ಟ್ ಅವನಿಗೂ ರೋಗ ಬಂತು. ಕಾರಣ ಇಷ್ಟೇ, ಯೋಬನು ತಾನೇ ನೀತಿವಂತನು, ತಲೆ ಪಾಪವಿಲ್ಲಂಬ ಈ ಅಹಂಕಾರ ಬಂತು. ಎಂದಿಗೂ ನೆನಪುಗಳೇ, ನಾವು ಈ ಲೋಕದಲ್ಲಿ ಜೀವಿಸಿ ಅದರ ಕೃಪೆಯಲ್ಲಿ ಯೇಸು ಕ್ರಿಸ್ತನ ನಂಬಿಕೆ ಮುಖಾಂತರ ಅದರ ರಕ್ತದ ಮುಖಾಂತರ ನೀತಿವಂತರಾಗಿದೆ, ದೇವರ ಮಕ್ಕಳಾಗಿದ್ದೇವೆ. ನಾವು ಇನ್ನೂ ನೀತಿವಂತರಾಗಬೇಕು, ಇನ್ನೂ ಪರಿಸೋದು ದಿನಾವಳಿ ನಮ್ಮ ಹೋರಾಟವಾಗಿದೆ. ನಾನು ಪರಿಪೂರ್ಣ ಎಂದಿಗೂ ಫುಲ್ ಸ್ಟಾಪ್ ಬರಬಾರದು. ಈ ರೀತಿ ಬಂದದ್ದು ಯೋಬನಲ್ಲಿ. ಅದಕ್ಕೆ ಒಂದು ವೇಳೆ ದೇವರು ಅವನಿಗೆ ಸೈತನ ಕೈಯಲ್ಲಿ ಒಪ್ಪಿಸಿಕೊಂಡು ಅವನ ಆತ್ಮ ನರಕಕ್ಕೆ ಹೋಗಿದ್ದು. ಅದಕ್ಕೆ ಯೇಸು ನಂಬಿಕೆ ಇಟ್ಟವರಿಗೆ ನಿತ್ಯ ಜೀವ ವಾಗ್ದಾನ ಮಾಡಿದ್ದಾನೆ. ಅದು ಯಾರಿಗೆ ನಿತ್ಯ ಹೋಗಬಾರದು, ದೇವರು ತಾನೇ, ಅದು ಯೇಸು ಕ್ರಿಸ್ತನ ತಾನೇ ಸೈತನಿಗೆ ಅನುಮತಿ ಕೊಟ್ಟನು. ಯೋಬನ ಅಹಂಕಾರ ಮುರಿಯುವುದಕ್ಕೋಸ್ಕರ ನಿಮ್ಮ ಜೀವಿತದಲ್ಲಿ ಇದೀಗ ಬಂದರ ಗುಣಗುಟ್ಟಬೇಡಿ. ಏನೋ ಒಂದು ಕಾರಣ ಇರಬಹುದು, ಇವತ್ತು ದಿನ ತಿಳಿದುಕೊಂಡು ಪಶ್ಚಾತ್ತಾಪ ಪಡೆಯಬೇಡಿ. ಈಗ 6ನೇ ಕಾರಣ ನೋಡ್ತೇವೆ, ನಮ್ಮ ವೈಯಕ್ತಿಕ ಹೃದಯಗಳನ್ನು ಪರೀಕ್ಷಿಸೋದಕ್ಕೋಸ್ಕರವಾಗಿ. ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ. ನಾವು ಕೆಲವು ಸಾರಿ ದೇವರ ಮಕ್ಕಳು ಕೆಲಸದಲ್ಲಿ ಬಿಸ್ನೆಸ್ಸಲ್ಲಿ ತುಂಬ ಬ್ಯುಸಿ ಆಗ್ತಾರೆ. ಪ್ರಾರ್ಥನೆ ಮಾಡಲಿಕ್ಕೆ ಸಮಯ ಇಲ್ಲ, ವಾಕ್ಯ ಓದಲಿಕ್ಕೆ ಸಮಯ ಇಲ್ಲ, ಆರಾಧನೆ ಬರಲಿಕ್ಕೂ ಸಮಯವಿಲ್ಲ. ಈ ರೀತಿ ಹಾಕಿಕೊಂಡು ನಂಬಿಕೆ ಉಂಟು, ಎಲ್ಲ ಉಂಟು, ಬೇಕಾದಷ್ಟು ಹಣ ಉಂಟು, ಅದೇ ಟೈಮ್ ಇಲ್ಲ. ಹೇಳಿದ್ರೆ ಬಿಸಿ ಎಂಬುದಾಗಿರ್ತಾರೆ. ಇಂಥ ಸಮಯದಲ್ಲಿ ದೇವರು ಸಡನ್ನಾಗಿ ಅವ್ರಿಗೆ ಕಷ್ಟ ಬರ ಮಾಡ್ತಾ. ಯಾಕಂದರೆ ಅವರ ಹೃದಯಗಳನ್ನು ಪರಿಚಯಕ್ಕೋಸ್ಕರ. ಅದಕ್ಕೆ ಧರ್ಮೋಪದೇಶಕಾಂಡ ಪುಸ್ತಕ 8ನೇ ಅಧ್ಯಾಯ 2ನೇ ವಾಕ್ಯ, ನಿಮ್ಮ ದೇವರ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನು, ನೀವು ತನ್ನ ಆಜ್ಞೆಯನ್ನು ಕೈಗೊಳ್ಳುವವರು ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನು ನೆನಪಿಗೆ
ತಂದುಕೊಳ್ಳಿರಿ. ದೇವರು ಯಾಕೆ ಅವ್ರಿಗೆ ಕಷ್ಟ ಮಾಡ್ಬಿಡ್ದ? ಈ ಕಷ್ಟದಲ್ಲಿ ಅವ್ರು ತಮ್ಮ ಹೃದಯಗಳು ತಿಳಿದುಕೊಳ್ಳಿ. ನಮ್ಮ ಹೃದಯವು ವಂಚಕ ಪ್ರೇರೆ. ನಮಗೆ ಮನಸ್ಸಿಗೆ, ಪ್ರತಿಯೊಬ್ಬರ ಮನಸ್ಸಿಗೆ ನಾನು ಒಳ್ಳೆಯವನೇ ತೋರುತ್ತದೆ, ಎಂದಿಗೂ ನಮಗೆ ಕೆಟ್ಟ ತೋರುವುದಿಲ್ಲ. ಅದು ನಮ್ಮ ಹೃದಯವನ್ನು ತಿಳಿದವನು ದೇವರೊಬ್ಬನೇ ಆಗಿದ್ದಾನೆ. ಅದಕ್ಕೋಸ್ಕರ ಈ ಕಷ್ಟಗಳು ಯಾಕೆ ಬರ್ತದೆ ಅಂದರೆ, ಈ ಕಷ್ಟಗಳು ಬಂದರೆ ಮಾತ್ರವೇ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ದೇವರ ಮಕ್ಕಳು ಅವನು ದೇವರ ವಾಕ್ಯ ಹೆಚ್ಚಾಗಿ ಓದುತ್ತಾನೆ, ವಾಕ್ಯ ಧ್ಯಾನ ಮಾಡ್ತಾನೆ, ದೇವರನ್ನು ಅದಕ್ಕೆ ಈ ರೀತಿ ದೇವರ ಮಕ್ಕಳು ಯಾವಾಗಲೂ ದೇವರನ್ನು ಓದಬೇಕು. ದೇವರ ವಾಕ್ಯ ನಮ್ಮ ಹೃದಯನ ಪರೀಕ್ಷೆ. ಬೇರೆಯವರ ಪ್ರತಿಯೊಬ್ಬ ವಿಶ್ವಾಸಿಗೆ ಬೇರೆಯವರ ಪಾಪ ತೀರ್ಪು ತುಂಬ ಸುಲಭ. ತನ್ನ ಪಾಪ ಉಂಟು, ಅದಕ್ಕೆ ನಾವು ಇನ್ನೊಬ್ಬರ ಬಗ್ಗೆ ತೀರ್ಪು ಮಾಡಬಾರ್ದು, ಇನ್ನೊಬ್ಬರ ಸೇವಕರ ಬಗ್ಗೆ ಮಾತನಾಡಬಾರ್ದು, ಇನ್ನೊಂದು ಸಭೆ ಬಗ್ಗೆ ಮಾತನಾಡಬಾರ್ದು. ನಮ್ಮ ಜೀವಿತವನ್ನು ವಾಕ್ಯದಿಂದ ಪರೀಕ್ಷಿಸೋದಕ್ಕೆ ಈ ರೀತಿ ಕೆಲವು ಕಷ್ಟಗಳು ಬರುವಾಗ ಸಂತೋಷ ಪಡಿರಿ. ಮತ್ತು ದೇವರ ವಾಕ್ಯದಲ್ಲಿ ಪರೀಕ್ಷೆ ದೇವರ ವಿದ್ಯಾರ್ಥಿಗಳ ಕೂಡಲೇ ಕಷ್ಟದಲ್ಲಿ ಬಿಡುಗಡುತ್ತಾನೆ. 7ನೇ ಕಾರಣವಾಗಿದೆ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗುವುದಕ್ಕೆ. ಈ ಬರೆದ ಪತ್ರಿಕೆ 12ರಲ್ಲಿ 10 ಮತ್ತು 11ನೇ ವಾಕ್ಯ. ಅಲ್ಲಿ ದೇವರು ಹೇಳ್ತಾನೆ, ದೇವರು ಯಾರನ್ನು ಪ್ರೀತಿಸ್ತಾನೋ ಅವರನ್ನೇ ಸ್ವೀಕರಿಸ್ತಾನೆ. ಯಾಕಂದರೆ ಯೇಸು ನಂಬಿಕೆ ಪ್ರತಿಯೊಬ್ಬರು ಪರಿಶುದ್ಧದಲ್ಲಿ ಪರಿಪೂರ್ಣವಾಗಬೇಕು. ಅಂದರೆ ಪರಿಶುದ್ಧತೆ ಇಲ್ಲದೆ ಯಾರಿಗೂ ಪರಲೋಕಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಪರಲೋಕ ಪರಿಶುದ್ಧವಾದ ಪಟ್ಟಣವಾಗಿದೆ. ಅದಕ್ಕೆ ಪರಲೋಕ ಹೋಗಬೇಕಾದ್ರೆ ನಾವು ಈ ಲೋಕದಲ್ಲಿ ಯೇಸು ನಂಬಿಕೆ ಇಟ್ಟರೆ ಸಾಕಾಗೋದಿಲ್ಲ. ದಿನಲ್ಲೂ ಪರಿಶುದ್ಧ ಜೀವನ ಪ್ರಯತ್ನ ಮಾಡಬೇಕು ಎಂಬುದಾಗಿ ಪ್ರತಿ ಆದಿಕಾಂಡ ಪ್ರಕಟಣೆ ಓದಿದರೆ ಪ್ರತಿಯೊಂದು ಬೈಬಲ್ ಪ್ರತಿಯೊಂದು ವಾಕ್ಯದ ಪರಿಶುದ್ಧರಾಗಬೇಕು. ಅದೇ ದೇವರ ಮಕ್ಕಳು ಸರಿ ತಮ್ಮ ಪರಿಶುದ್ಧ ಜೀವನ ಕೆಲವು ಪ್ರಯತ್ನ ಸೋತು ಹೋಗ್ತಾರೆ. ಆಗ ದೇವರು ತಾನೇ ನಿಮಗೆ ಪರಲೋಕಕ್ಕೆ ಹೋಗೋ ನಿಮ್ಮ ಸಮಯ ಬರುವಾಗ ಕಷ್ಟದ ಮುಖಾಂತರ, ಶಿಕ್ಷೆಯ ಮುಖಾಂತರ ಪರಿಪೂರ್ಣ ಪರಿಶುದ್ಧ ಮಾಡಿ ಪರಲೋಕಕ್ಕೆ ಹೋಗೋನಾಗಿದ್ದಾನೆ. ಅದಕ್ಕೆ ಸಂತೋಷಿಸಿರಿ ಪ್ರಿಯರೇ. ಲಾಸ್ಟ್ 8ನೇ ಕಾರಣ ನೋಡ್ತೇವೆ, ನಂಬಿಕೆ ಆಗುವ ಪರೀಕ್ಷೆಗಳು. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 2-4ನೇ ವಾಕ್ಯ. ಅಲ್ಲಿ ಯಾಕೋಬ ಬರ್ತಾನೆ, ಪ್ರಿಯ ಸಹೋದರರೇ, ನಿಮ್ಮ ನಂಬಿಕೆ ಆಗೋ ಪರಿಶೋಧನೆಯು ನಿಮ್ಮಲ್ಲಿ ತಾಳ್ಮೆಯುಂಟು ಮಾಡುತ್ತೆ ಅಂತ ತಿಳಿದು ನೀವು ನಾನಾ ವಿಧ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವನ್ನು ಎನಿಸಿರಿ. ನಿಮ್ಮ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರು, ಸರ್ವ ಸುಗುಣವುಳ್ಳವರು, ಏನು ಕಡಿಮೆ ಇಲ್ಲದವರು ಆಗಿರ್ತೀರಿ ಎಂಬುದಾಗಿ ಯಾಕೋಬನು ಹೇಳ್ತಾನೆ 1ನೇ ಅಧ್ಯಾಯದಲ್ಲಿ 2, 3, 4ನೇ ವಾಕ್ಯ. ಲಾಸ್ಟ್ ಕಾರಣವಾಗಿದೆ, ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರತಿಯೊಬ್ಬರು ನೀವು ಎಷ್ಟು ದೇವರನ್ನು ನಂಬಿಕೆ ಇಟ್ಟಿದ್ದೀರೋ ನಿಮ್ಮ ನಂಬಿಕೆ ಪರೀಕ್ಷೆ ಮಾಡಬೇಕು. ಆ ಪರೀಕ್ಷೆ ಮಾಡಿದಷ್ಟು ನಿಮ್ಮ ನಂಬಿಕೆ ಅಭಿವೃದ್ಧಿ ಆಗ್ತದೆ, ನಂಬಿಕೆ ವೀರಾಗ್ತೀರಿ, ನಿಮ್ಮ ನಂಬಿಕೆಯಿಂದ ವಾಗ್ದಾನ ಪಡೆದುಕೊಳ್ತೀರಿ, ನಿಮ್ಮ ನಂಬಿಕೆಯಿಂದ ಪ್ರಾರ್ಥನೆ ಉತ್ತರಿಸುತ್ತದೆ, ನಿಮ್ಮ ನಂಬಿಕೆ ಮುಖಾಂತರ ನೀವು ಅನೇಕ ಆಶೀರ್ವಾದ. ನಿಮ್ಮ ನಂಬಿಕೆ ಪರೀಕ್ಷೆ ಮಾಡೋದಕ್ಕೆ ನಾನಾ ವಿಧದ ಪರೀಕ್ಷೆಗಳು ಬರೀ ದೇವರು ಸೈತನಿಗೆ ಅನುಮತಿ ಕೊಡುತ್ತಾನೆ. ಆಗ ನೀವು ತಾಳ್ಮೆಯಿಂದ ಎಲ್ಲ ಪರೀಕ್ಷೆ ಪಾಸ್ ಆಗುವುದಾದರೆ, ಆ ಪರೀಕ್ಷೆ ಉತ್ತೀರ್ಣ ಬರೋದರೆ ನಿಮಗೆ ಬಿಡುಗಡೆ ಬರ್ತದೆ. ಮತ್ತು ಇದೇ ಭೂಲೋಕದಲ್ಲಿ ನಿಮಗೆ 2 ಪಟ್ಟು ಮಾನ, 2 ಪಟ್ಟು ಆಶೀರ್ವಾದ ಕೊಟ್ಟು ಪರಲೋಕದ ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ. ಈ ಕಾರಣಕ್ಕೋಸ್ಕರ ನಿಮಗೆ ಕಷ್ಟಗಳು ಬರ್ತವೆ. ಅದಕ್ಕೆ ಇಂದಿಗೂ ಪ್ರಶ್ನೆ ಕೇಳಬೇಡಿ. ಈ 8 ಯಾವೊಂದು ಕಾರಣ ಇರಬಹುದು ತಿಳಿದುಕೊಳ್ಳಿರಿ, ಇವತ್ತೇ ಪಶ್ಚಾತ್ತಾಪಡ್ರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಅದನ್ನು ಬಿಡುಗಡೆ ಕೊಡುವನಾಗಿದ್ದಾನೆ ಮತ್ತು ಪರಲೋಕ ರಾಜ್ಯದಲ್ಲಿ ಸಂತೋಷ ಪಡುವರಾಗಿದೆ. ದೇವರು ನಿಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಯೇಸುದ ಪ್ರತಿಯೊಬ್ಬ ವೀಕ್ಷಕರ ನೀನು ಮಾತಾಡಿದ ಪ್ರಕಾರ ದೇವ, ನಮ್ಮ ಮಕ್ಕಳು ಯಾವುದೇ ಕಷ್ಟ ಬಂದರು, ಯಾವ ಸೋದನೆ ಬಂದರು ಎಂದಿಗೂ ಅವರು ಬೇಸರಗೊಳ್ಳದೆ, ಎಂದಿಗೂ ನಿರಾಸರಾಗದೆ, ಎಂದಿಗೂ ನಿನ್ನ ನಂಬಿಕೆ ಬಿಟ್ಟು ಬಿಡದೆ, ಕರ್ತನ ಸಭೆಯನ್ನು ಬಿಟ್ಟು ಹೋಗದೆ, ನಿನ್ನನ್ನು ಗುಣಗೊಟ್ಟದೆ, ಎಲ್ಲದರಲ್ಲಿಯೂ ಅವರು ಸಂತೋಷಿಸುತ್ತಾ, ಎಲ್ಲದರಲ್ಲೂ ಅವರು ಸಹಿಸಿಕೊಳ್ಳುತ್ತಾ, ಎಲ್ಲದರಲ್ಲಿ ಹೆಚ್ಚಾಗಿ ನಿನ್ನ ಪ್ರಾದ ಸನ್ನಿಧಾನದಲ್ಲಿ ದೇವ ನಿನ್ನ ವಾಕ್ಯ ಓದುವುದರಲ್ಲಿ, ಪ್ರಾರ್ಥನೆಯಲ್ಲಿ, ಸಭೆಗೆ ಸೇರಿ ಅನುಭವದಲ್ಲಿ ಅವರು ಹೆಚ್ಚಾಗಿ ಸೇರಿ ಬಂದುಕೊಂಡು ತಮ್ಮ ಜೀವಿತವನ್ನು ನಿನ್ನ ವಾಕ್ಯಕ್ಕೆ ವಿಧೇಯತೆ ಒಪ್ಪಿಸಿಕೊಡುವ ಕೃಪೆ ಕೊಟ್ಟು ದೇವ ಎಲ್ಲ ನಿನ್ನ ಮಕ್ಕಳನ್ನು 2 ಪಟ್ಟು ಆಶೀರ್ವಾದ 2ರಷ್ಟು ಅವರಿಗೆ ಬಿಡುಗಡೆ ಆಶೀರ್ವಾದ ಕೊಡಬೇಕೆಂಬುದಾಗಿ ಎಲ್ಲರಿಗೆ ನಾಸ್ತಿಗೆ ಒಪ್ಪಿಸಿಕೊಳ್ತೇನೆ ಮತ್ತು ಪ್ರತಿಯೊಬ್ಬರನ್ನು ತಂದೆ ಮಗ ಪವಿತ್ರನಲ್ಲಿ ಆಶೀರ್ವದಿಸ್ತೇನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವನಿಗೆ ನಿತ್ಯ ಸ್ತುತಿ